ಸ್ನೇಹಿತರೆ, ದಿನೇ ದಿನೇ ಆಟೋ ಚಾಲಕರ ದರ್ಪ ಹೆಚ್ಚಾಗ್ತಾ ಇದೆ. ನೋಡಿ, ಆಟೋ ಚಾಲಕರು ಕನ್ನಡಿಗರ ಒಂದು ಕನ್ನಡಿಗರ ರೂಲ್ಸ್ ಮಾತ್ರ ಅಲ್ಲ, ಗೌರ್ಮೆಂಟ್ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಯಾಕೆ ಫಾಲೋ ಮಾಡ್ತಾ ಇಲ್ಲ? ಈ ಗೌರ್ಮೆಂಟ್ ಅನ್ನೋರಿಗೆ ಏನು ಗೊತ್ತಾಗ್ತಾ ಇಲ್ವಾ? ನೋಡಿ, ಗೌರ್ಮೆಂಟ್ ಮಾತ್ರ ಅಲ್ಲ, ಈಗ ಪೊಲೀಸ್ ಅಂತ ಬಂದಾಗ ಪೊಲೀಸ್ ಟ್ರಾಫಿಕ್ ರೂಲ್ಸ್ ಕೂಡ ಬ್ರೇಕ್ ಮಾಡ್ತಾ ಇದ್ದಾರೆ. ನೋಡಿ, ಕೆಲವೊಂದು ಆಟೋ ಡ್ರೈವರ್ಸ್ ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ಆಟೋ ಡ್ರೈವರ್ಸ್ ಅಂತಲ್ಲ, ಪಬ್ಲಿಕ್ ಜನಗಳಿಗೂ ಕೂಡ ತೊಂದರೆ ಆಗುತ್ತೆ. ಆಟೋ ಡ್ರೈವರ್ಸು, ಜನಗಳು ಸ್ಕೂಟ್ರ್ ಓಡಾಡೋರು, ಕಾರ್ ಓಡಾಡೋರು, ಅವರು ಅಂತ ಯಾರು ಇಲ್ಲಿ ಬರಲ್ಲ. ನೋಡಿ, ಪಬ್ಲಿಕ್ ರೋಡ್ ಮೇಲೆ ಜನಗಳು ಓಡಾಡ್ತಾರೆ ಅಂತಂದರೆ ಜನಗಳು ಕೂಡ, ಅವರು ಕೂಡ ಆಟೋ ಡ್ರೈವರ್ಸ್ ಕೂಡ ಜನಗಳೇ. ಆದರೆ ಅವರಿಂದ ಈ ರೀತಿ ದರ್ಪ ಆಗ್ತಾಯಿದೆ, ದಬ್ಬಾಳಿಕೆ ಆಗ್ತಾಯಿದೆ. ನೋಡಿ, ಒಬ್ಬರನ್ನ ಕಸ್ಟಮರ್ನ ಕುಣಿಸ್ಕೊಂಡು ಹೋಗ್ಬೇಕಾದ್ರೆ ಹೆಚ್ಚಿಗೆ ದುಡ್ಡು ಕೇಳ್ತಾರೆ. ಈ ರೀತಿ ಅದೊಂದು GST ಅಂತ ಇನ್ನೊಂದು ಟ್ಯಾಕ್ಸ್ ಬಿದ್ದಿದೆ, ಇಷ್ಟು ಹಾಕಬೇಕಿತ್ತು, ಅಷ್ಟಾಗಿತ್ತು, ನೋಡಿ ನೀವು ಫೋನ್ಪೇಲಿ ಅಮೌಂಟೇ ಹಾಕಿಲ್ಲ, ಅಮೌಂಟೇ ಬಂದಿಲ್ಲ ನನಗೆ ಅಂತ ದಾಳಿ ಮಾಡ್ತಕ್ಕಂಥದ್ದು. ಕೆಲವೊಬ್ಬರಿಗೆ ಚಪ್ಪಲಿಲೂ ಕೂಡ ಹೊಡಿತಕ್ಕಂಥದ್ದು ಅಂತ ಕೂಡ ಆಟೋ ಡ್ರೈವರ್ ಬಗ್ಗೆ ಕೇಳಿದ್ದೀನಿ. ನೋಡಿ, ಇನ್ನೊಂದು ಏನಾಗಿದೆ ಅಂದರೆ, ಕೆಲವೊಂದು ಒಬ್ಬ ಯುವತಿ ಮೇಲೆ ಆಟೋ ಡ್ರೈವರ್ ಕೂಡ ಒಬ್ಬ ಚಾಲಕ ಕಿರಿಕ್ ಮಾಡ್ಕೊಂಡಿದ್ದ ಅಂತ ಕೂಡ ಕೇಳ್ಪಟ್ಟಿದ್ದೆ. ನೋಡಿ, ಯಾಕೋ ಏನೋ ನೋಡಿ, ಕೆಲವೊಬ್ಬೊಬ್ಬರು ಅವ್ರವ್ರು ಎಣ್ಣೆ ಹೊಡೆತ ಕುಡ್ತದಿಂದ ಕೆಲವರು ಹಾಳಾಗಿರ್ತಾರೆ, ಕೆಲವರು ದಾಳಿ ಮಾಡ್ಕೋತಾರೆ ಅಷ್ಟೇ. ಕೆಲವರೆಲ್ಲ ದಾಳಿ ಆಗ್ತಾರೆ, ಆ ಥರ ಮಾಡ್ತಾರೆ ಅಂತಂದರೆ ಅವ್ರವರು ಏನೋ ಒಂದು ಅವ್ರವ್ನ ಕಮಿಟ್ಮೆಂಟ್ಗೆ ಆ ತಿಂಗಳಲ್ಲಿ ಏನೋ ಕಮಿಟ್ಮೆಂಟ್ ಕಟ್ಟೋಕ್ಕಾಗ್ತಾಯಿಲ್ಲ, ಏನೋ ಒಂದು ಟೆನ್ಷನ್ಗೆ ಒಳಗಾಕಿರ್ತಾರೆ ಆ ಟೈಮಲ್ಲಿ ಅಷ್ಟೇ. ಅವರು ಏನೋ ಒಂದು ಟೆನ್ಷನ್ಗೆ ಒಳಗಾಗಿದ್ರೆ ಆ ಟೈಮಲ್ಲಿ ಬೇರೆಯವ್ರ ಜೊತೆ ಅವ್ರ ಬಿಹೇವಿಯರು ಆ ರೀತಿ ಇರುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು ಬಿಟ್ಟರೆ ಈ ಆಟೋ ಚಾಲಕರು ಅಂತ ಬಂದಾಗ ತುಂಬ ಮೃದು ಮನಸ್ಸಿನ, ಒಳ್ಳೆ ಮನಸ್ಸಿನ ವ್ಯಕ್ತಿಗಳು ಇವ್ರು ಕೂಡ ಇರ್ತಾರೆ, ಇಲ್ಲ ಅಂತಲ್ಲ. ನೋಡಿ, ಕೆಲವೊಂದು ಸಲ ರ್ಯಾಪಿಡೋವ್ರಿಗೂ ಕೂಡ ಹೊಡಿತಾರೆ. ಆದರೆ ರ್ಯಾಪಿಡೋ ಚಾಲಕರು ಅಂತಂದ್ರೆ ಬಂದಾಗ ಬೈಕ್ ಟ್ಯಾಕ್ಸಿಗೆ ಹೊಡೆದಾಡೋಕ್ಕೆ ಕೂಡ ತುಂಬ ವೀಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನೀವು ನೋಡಿರ್ತೀರ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಹೊಡೆದಾಟಗಳು ನಡೀತಾ ಇರ್ತವೆ ಆಟೋ ಡ್ರೈವರ್ಸು ವಿತ್ತು ಬೈಕ್ಗಳಿಗೆ. ಅವರೆಲ್ಲ ಯಾಕೆ ಹೊಡಿತಾರೆ ಆಟೋ ಡ್ರೈವರ್ಸ್ ವಿತ್ತು ಬೈಕ್ಗಳಿಗೆ? ಯಾಕೆ ಮತ್ತೆ ಅಂತಂದರೆ, ನೋಡಿ, ಅವ್ರು ಮಾಡ್ತಾ ಇರೋದು ಇಲ್ಲಿಗಳು. ನಾವು ಅವ್ರು ವೈಟ್ ಬೋರ್ಡಲ್ಲಿ ಮಾಡಿದ್ರೆ ನಾವು ಯೆಲ್ಲೋ ಬೋರ್ಡಲ್ಲಿ ಮಾಡ್ತಾಯಿದ್ವಿ. ನಮ್ಮ ಥರ ಯೆಲ್ಲೋ ಬೋರ್ಡ್ ಅವ್ರಿಗೂ ಹಾಕ್ಸ್ಕೊಂಡು ಮಾಡಲಿ, ನಾವು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಅವರು ಮಾಡಲಿ, ಅವರು ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲಿ, ನಾವು ಕಟ್ತಾ ಇರೋ ರೀತಿ. ನೋಡಿ, ಅವ್ರು ಟ್ಯಾಕ್ಸ್ ಕಟ್ತಾ ಇಲ್ಲ, ಏನಿಲ್ಲ, ಬರೀ ವೈಟ್ ಬೋರ್ಡಲ್ಲಿ ಹೊಡ್ಕೋತಾರೆ, ಹೋಗ್ಬಿಡ್ತಾರೆ ಮನೆಗೆ ಅಷ್ಟೇ, ಆರಾಮಾಗಿ ಮಜಾ ಮಾಡ್ಕೊಂಡಿದ್ದಾರೆ. ನಾವು ಮಾತ್ರ ಆಟೋ ಡ್ರೈವರು ಯೆಲ್ಲೋ ಕಲರ್ ಬೋರ್ಡ್ ಹಾಕ್ಸ್ಕೊಂಡು ಟ್ಯಾಕ್ಸ್ ಕಟ್ಟಬೇಕು ಅಂತ ತುಂಬ ಈ ಸುದ್ದಿಗಳನ್ನು ಕೂಡ ನೀವು ಕೂಡ ಕೇಳ್ತಾ ಇರ್ಬೋದು. ಇದಕ್ಕೆ ಸಾರಿಗೆ ಸಚಿವರು, ರಾಜಕಾರಣಿಗಳು ಯಾರಿಂದನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಮತ್ತು ಗೌರ್ಮೆಂಟ್ ಕೂಡ ಸುಮ್ಮನೆ ಕೈ ತೊಳೆದು ಕೂತ್ಬಿಟ್ಟಿದೆ. ನೋಡಿ, ಆಟೋ ಡ್ರೈವರ್ ಒಂದು ಕಷ್ಟ ಕೇಳೋರು ಯಾರೂ ಇಲ್ಲ. ಎಷ್ಟೋ ಜನ ಆಟೋ ಡ್ರೈವರ್ಗಳು ತುಂಬ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇರ್ತಾರೆ ಅವರ ಒಂದು ಅಭಿಮಾನ ಏನಿದೆ. ಕೆಲವೊಂದು ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ವರ್ಷ ಪೂರ್ತಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾರೆ. ನೋಡಿ, ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ಹಬ್ಬದ ಊಟ ಮಾಡ್ತಾರೆ, ಒಂದು ಬಿರಿಯಾನಿ ಆಗಲಿ, ಒಂದು ಜ್ಯೂಸೇ ಆಗಲಿ, ಒಂದು ತಂಪು ಪಾನೀಯ ಆಗಲಿ, ಈ ಥರ ಬಂದಾಗ ಕೆಲವು ಆಟೋ ಡ್ರೈವರ್ಸ್ಗಳು ತುಂಬ ದೊಡ್ಡ ಅಭಿಮಾನವನ್ನು ಮೆರೀತಾರೆ. ಎಷ್ಟೋ ಸ್ಟಾರ್ಸ್ ಕೂಡ ತುಂಬ ಆಟೋ ಡ್ರೈವರ್ಸ್ಗಳನ್ನೇ ಇಷ್ಟಪಡ್ತಾರೆ. ಕೆಲವೊಬ್ಬರು ಸಿನಿಮಾ ಸ್ಟಾರ್ಸು ನೀವು ಕೇಳಿರ್ಬೋದು. ಯಾರೇ ಸಿನಿಮಾ ಅಂತ ಬಂದಾಗ ಸ್ಟಾರ್ಸಲ್ಲಿ ದರ್ಶನ್ ಸರ್ ಆಗ್ಬೋದು, ಸುದೀಪ್ ಸರ್ ಆಗ್ಬೋದು, ಯಶ್ ಸರ್ ಆಗ್ಬೋದು, ಯಾರೇ ಆಗಲಿ, ಇಂಥ ಹೀರೋ ಅಂತ ನಾನು ಹೇಳ್ತಾ ಹೋದರೆ ನಿಮಗೂ ಕೂಡ ಬೇಜಾರಾಗ್ಬೋದು. ಹೀರೋಗಳು ಅಂತ ಬಂದಾಗ ಎಲ್ಲ ಹೀರೋಗಳು ಕೂಡ ಆಟೋ ಡ್ರೈವರ್ಸ್ಗಳನ್ನೇ ಹೆಚ್ಚು ಇಷ್ಟಪಡ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ದಾದಾ ವಿಷ್ಣುವರ್ಧನ್ ಸರ್ ಆಗ್ಬೋದು, ರವಿಚಂದ್ರನ್ ಆಗ್ಬೋದು, ಎಲ್ಲರೂ ಕೂಡ ಆಟೋ ಡ್ರೈವರ್ನೇ ಇಷ್ಟಪಡ್ತಿದ್ರು ಆ ಟೈಮಲ್ಲಿ. ಆದರೆ ಈಗ ಆಟೋ ಡ್ರೈವರ್ಸ್ಗಳು ಅಷ್ಟೊಂದು ದರ್ಪ ತೋರ್ತಾ ಇದ್ದಾರೆ. ನೋಡಿ, ಭ್ರಷ್ಟ ಅನ್ನೋದಕ್ಕಿಂತ ಜಾಸ್ತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಜನಗಳ ಮೇಲೆ ಜಾಸ್ತಿ ವಸೂಲಿ ಮಾಡ್ತಾ ಇದ್ದಾರೆ, ಏನೇನೋ ಈ ರೀತಿ ಕಾಟ ಕೊಡ್ತಾ ಇದ್ದಾರೆ ನಮಗೆ. ಅಂದರೆ ಜನಗಳಿಗೆ ಕರೆಕ್ಟಾಗಿ ಬುಕ್ ಮಾಡಿದ್ಮೇಲೆ ಕರೆಕ್ಟಾಗಿ ಲೊಕೇಶನ್ ಕರೆಕ್ಟಾಗಿ ಕರ್ಕೊಂಡು ಹೋಗಲ್ಲ, ಕರೆಕ್ಟಾಗಿ ತಿರ್ಗಿ ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡೋದು, ಈ ರೀತಿ ಮಾಡ್ತಾರೆ. ನಿಜವಾಗ್ಲೂ ಆಟೋ ಚಾಲಕರು ನಿಜವಾಗ್ಲೂ ಏನಾದರೂ ಮಾಡ್ತಾ ಇದ್ದಾರೆ, ಏನಾದ್ರು ಈ ರೀತಿ ತಪ್ಪು ಪದೇ ಮಾಡ್ತಾ ಇರ್ತಾರೆ. ತಪ್ಪು ಪದೇ ಮಾಡಿದ್ರು ಕೂಡ ನೋಡಿ, ಎಲ್ಲೋ ಒಂದು 10% ಅಷ್ಟೇ. ಈಗ ಎಲ್ಲರೂ ಕೂಡ ನೋಡಿ, ಜೀವನದಲ್ಲಿ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಕೂಡ ಕೆಟ್ಟವರೇ ಜೀವನದಲ್ಲಿ. ನೋಡಿ, ಎಲ್ಲರೂ ಕೂಡ ಕೆಟ್ಟವರು ಅನ್ನೋದಕ್ಕೆ ಕೆಲವು ಸಿನಿಮಾಗಳು ಕೂಡ ಸಿನಿಮಾ ಮಾಡಿ ತೋರಿಸಿದ್ದಾರೆ. ಉಪೇಂದ್ರ ಅವರೆಲ್ಲ ಜೀವನದಲ್ಲಿ ನಾನು ಒಳ್ಳೆಯನಲ್ಲ, ನೀನು ಒಳ್ಳೆಯನಲ್ಲ, ಎಲ್ಲರೂ ಕೂಡ ಕೆಟ್ಟವರೇ ಅಂತ ತೋರಿಸಿದ್ದಾರೆ. ಹಾಗಂತ ಜೀವನ ಮಾಡ್ತಾ ಇರೋದು ಜೀವನ ಪೂರ್ತಿ ಕೆಟ್ಟವರಾಗಿರೋಕ್ಕಾಗಲ್ಲ. ನೋಡಿ, ಆಟೋ ಡ್ರೈವರ್ ಮಾತ್ರ ಅಲ್ಲ, ಜನಗಳು ಅಷ್ಟೇ. ಜನಗಳು ಕೂಡ ಅವ್ರ ಜೀವನ ಅಂತ ಬಂದಾಗ ಅವ್ರ ಜೀವನದಲ್ಲೂ ಕೂಡ ಕೆಟ್ಟವರಾಗಿರ್ತಾರೆ. ಆದರೆ ಅದನ್ನು ಹೇಳ್ಕೊಳ್ಳಲ್ಲ ಅಷ್ಟೇ ಕೆಲವರು. ಈಗ ಆಟೋ ಡ್ರೈವರ್ ಅಂತ ಬಂದಾಗ ಅವ್ರು ಎಷ್ಟೋ ಒಳ್ಳೆ ಕೆಲಸ ಮಾಡಿರ್ತಾರೆ, ಒಂದು ಮಾತ್ರ ಸಣ್ಣ ತಪ್ಪು ಮಾಡಿಬಿಟ್ರೆ ಒಂದು ತಪ್ಪು ಮಾಡೋದು ಮಾತ್ರ ನಿಮಗೆ ತಪ್ಪು ಅಂತ ಅನಿಸ್ಬೋದು ಅಷ್ಟೇ. ಆದರೆ ಆ ತಪ್ಪು ಅಂತ ಬಂದಾಗ ನೋಡಿ, ಆಟೋ ಡ್ರೈವಿಂಗ್ಗೆ ಹೊಡೆದ ಕೆಲವೊಬ್ಬರು ಯುವತಿ ಕರ್ನಾಟಕದಲ್ಲಿ ಇರಲೇಬಾರ್ದು ಅಂತ ಕೂಡ ಒಂದು ಸ್ಟ್ರೈಕ್ ಎಲ್ಲ ಮಾಡಿದರು. ಆಟೋ ಡ್ರೈವರ್ಗೆ ಈ ಥರ ಎಲ್ಲ ಕೈ ಮಾಡಿದ್ರಿಂದ ನಾವು ಚಾಲಕರು ಸಂಘಟನೆಗಳಿಗೆ ಏನಿದೆ, ನಮ್ಮ ಸಂಘಟನೆಗಳು, ಒಂದು ಕನ್ನಡ ಸಂಘಪರ ಸಂಘಟನೆಗಳಿದೆ, ಅವರೆಲ್ಲ ಆಟೋ ಡ್ರೈವರ್ಗೆ ಒತ್ತು ಕೊಡೋದ್ರಿಂದ ಈ ರೀತಿ ನಾವು ಮಾಡ್ತಾ ಇರೋದು
ಒಬ್ಬ ಯುವತಿ ಕೈ ಮಾಡಿದಾಳೆ ನಮ್ಮ ಮೇಲೆ, ಅಂದರೆ ಒಬ್ಬ ಯಾರೋ ಹಿಂದಿ ಯುವತಿ, ನಮ್ಮ ಕನ್ನಡದವಳೆಲ್ಲ ಅವರು, ನಮ್ಮ ಕನ್ನಡಿಗರ ಮೇಲೆ ಕೈ ಮಾಡೋಕ್ಕೆ ಅವ್ರಿಗೆ ಏನು ಧೈರ್ಯ, ಹಕ್ಕಿದೆ, ಏನು ಹಕ್ಕಿದೆ, ಏನು ಧೈರ್ಯ ಇದೆ ಅಂತ ಕೂಡ ತುಂಬ ಬಿಡಿಸಿ ಕೂಡ ಹೇಳಕ್ಕೆ ಬರ್ತಾರೆ ನ್ಯೂಸ್ ಚಾನಲ್ಗಳ ಮೂಲಕ. ನ್ಯೂಸ್ ಚಾನಲಲ್ಲೇ ತುಂಬ ವೈರಲ್ ಮಾಡ್ತಾರೆ ಅದನ್ನು ನೋಡಿ. ಏನೋ ಒಂದು ಸಣ್ಣ ಪುಟ್ಟ ವಿಷಯಗಳು, ಆ ಯುವತಿ ಇವ್ರ ಮೇಲೆ ಹೊಡೆಯೋದು, ಬೇರೆ ಯಾರೋ ಹಿಂದಿ ಯುವಕ ಬಂದು ಇವ್ರ ಮೇಲೆ ದಬ್ಬಾಳಿಕೆ ಮಾಡೋದು ನೋಡಿ. ಸುಮ್ಮನೆ ದಬ್ಬಾಳಿಕೆ ಮಾಡೋದು ಅಂತಂದರೆ ಅಷ್ಟು ಒಳ್ಳೇದಲ್ಲ ಅದು ಅವ್ರಿಗೇನೆ ನೋಡಿ. ಅವರೆಲ್ಲ ಹಿಂದಿಯವರು ಇಲ್ಲಿಂದ ಬಂದಿರ್ತಾರೆ, ನಾವು ನಮ್ಮ ಕನ್ನಡದವರು, ಆದರೂ ಕೂಡ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಯಾರಿಗೂ ಇರಲ್ವಾ ನೋಡಿ. ಇಂಥ ಸಮಯ ಬಂದಾಗ ಕೂಡ ಏನು ಮಾಡಬೇಕು, ನಾವು ಏನು ಕಟ್ಟುನಿಟ್ಟನ್ನು ವಹಿಸ್ಬೇಕು ನೋಡಿ. ಕೆಲವರು ಅವರೆಲ್ಲ ಹಿಂದಿಯವರೆಲ್ಲ ಏನೋ ಎಲ್ಲಿಂದನೂ ಬಂದಿರ್ತಾರೆ, ಅವರಲ್ಲಿ ಸಂಬಳ ಸಾಲಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದಿರ್ತಾರೆ ನಮ್ಮ ಬೆಂಗಳೂರಿಗೆ. ಕೆಲವರೆಲ್ಲ ಇನ್ನೊಂದು ನೀವು ನೋಡಿರ್ಬೋದು, ಕೆಲವರೆಲ್ಲ ಅವರು ಕೂಡ ಅಲ್ಲಿ ಕೆಲಸಗಳೇ ಇಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಕೂಡ ಈ ಬೆಂಗಳೂರು, ಹೈದರಾಬಾದ್, ಬಾಂಬೆ ಅಂತ ಕೂಡ ಒಂದು ರಾಜಧಾನಿಗಳಿಗೆ ಬರ್ತಾರೆ ಅವ್ರು ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ನೋಡಿ. ಆದರೂ ಕೂಡ ಹಿಂದಿಯವ್ರ ಥರನೇ ಇದ್ದರೆ ಒಳ್ಳೆಯದು, ಆದರೂ ಕೂಡ ಹಿಂದಿಯವ್ರ ಪರ ಏನು ಮಾತಾಡೋದು ಕೂಡ ಒಳ್ಳೆಯದಲ್ಲ. ಈಗ ನೋಡಿ, ಇಲ್ಲಿ ಆಟೋ ಡ್ರೈವರ್ಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ಬೋದು, ಏನಕ್ಕೆ ಈ ಆಟೋ ಡ್ರೈವರ್ಸ್ಗಳು ಕೂಡ ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಏನೇನೋ ಈ ರೀತಿ ಹುಚ್ಚು ಸಂದೇಶಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು. ನಿಜಕ್ಕೂ ಕೂಡ ಆಟೋ ಡ್ರೈವರ್ಸ್ ಅಂತ ಬಂದಾಗ ಯಾರ ಮೇಲೂ ಅವರು ದಬ್ಬಾಳಿಕೆ ಮಾಡೋಕ್ಕೆ ಹೋಗಲ್ಲ. ಒಂದು ಏನೋ ಕಾರಣ ಇಲ್ಲದೇ ದಬ್ಬಾಳಿಕೆ ಮಾಡಲ್ಲ, ಏನೋ ಒಂದು ರೀಸನ್ ಇದ್ದೇ ಇರುತ್ತೆ, ಹೊಡೆದಾಟ ನಡೆಯುತ್ತೆ. ಕೆಲವರೆಲ್ಲ ನೀವು ನೋಡಿರ್ಬೋದು, ಅವ್ರವ್ರು ಏನೋ ಕಷ್ಟಕ್ಕೆ, ಒಂದು ಸ್ಟ್ರೆಸ್ಗೆ ಒಳಗಾಗಿರ್ತಾರೆ ಕೆಲವರು. ಅದಕ್ಕೂ ಕೂಡ ಆಟೋ ಡ್ರೈವರ್ಸ್ ಅಂತ ಬಂದಾಗ ನೀವು ನೋಡಿರ್ಬೋದು, ಒಂದು ಕಷ್ಟಕ್ಕೆ ಒಳಗಾದಾಗ, ಅವರು ಏನಾದರೂ ಒಂದು ತೊಂದರೆಗೆ ಒಳಗಾದಾಗ ಆ ರೀತಿ ಅವ್ರ ತೊಂದರೆನ ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗ್ದೇ ಅವಾಗ ಆ ರೂಪದಲ್ಲಿ ನಿಮಗೆ ಏನಾದರೂ ಬಂದು ಹೊಡಿಬೋದು. ಅವರಷ್ಟೇ ಏನೋ ಹೊಡಿಬೋದು ಅಂದರೆ ಸುಮ್ಮನೆ ಹೊಡಿಯಲ್ಲ, ನಿಮ್ಮನ್ನು ಏನಾದರೂ ಜನಗಳಿಗೆ ಏನಾದರೂ ತೊಂದರೆ ಕೊಟ್ಟಾಗ ಮಾತ್ರ, ಜನಗಳಿಂದ ಏನಾದರೂ ತೊಂದರೆ ಆದಾಗ ಮಾತ್ರ ಅವ್ರಿಗೂ ಕೂಡ ಕೋಪ ಬರುತ್ತೆ. ಆಟೋ ಡ್ರೈವರ್ ಅಂತಲ್ಲ, ಎಲ್ರಿಗೂ ಕೂಡ ಕೋಪ ಬರುತ್ತೆ ನೋಡಿ. ಜನಗಳಿಗೂ ಕೂಡ ತೊಂದರೆ ಆದಾಗ ಜನಗಳಿಗೆ ಕೋಪ ಬರುತ್ತೆ. ಎಲ್ಲರೂ ಕೂಡ ಏನೋ ಒಂದು ಬ್ಯಾಡ್ ನೇಮ್ ಕೊಟ್ಟಾಗ ಬಂದೇ ಬರುತ್ತೆ. ಅದು ಒಂದು ಸಿಚುವೇಶನ್. ಇದು ಸಮಾಜಕ್ಕೆ ಏನಿದೆ ಒಂದು ಸಂದೇಶ, ಅದೊಂದು ಸಿಚುವೇಶನ್ ಅಷ್ಟೇ, ಬೇರೆ ಏನೇನಿಲ್ಲ ನೋಡಿ ಸ್ನೇಹಿತರೆ. ಏನಂತಂದರೆ ಈಗ ಆಟೋ ಡ್ರೈವರ್ಸ್ ಅಂತಂದರೆ ಬೆಂಗಳೂರಲ್ಲಂತಲ್ಲ, ನೀವೆಲ್ಲ ಸಿಟಿಗೆ ಹೋಗ್ಬೋದು. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ ಅಂತಂತಲ್ಲ, ದೊಡ್ಡ ಸಿಟಿ ಮಹಾನಗರಗಳು ಏನಿದೆ ಎಲ್ಲ ಕಡೆ ಹೋದರೂ ಅಷ್ಟೇ ಆಟೋ ಡ್ರೈವರ್ಗಳ ಒಂದು ದಬ್ಬಾಳಿಕೆ ನೀವು ನೋಡ್ತಿರ್ಬೋದು. ಇಷ್ಟೊಂದು ದೊಡ್ಡ ಆಗ್ತಿರೋದು ಇಷ್ಟು ಒಳ್ಳೆಯದಲ್ಲ. ಅವ್ರು ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇರಬೇಕು ಅಂತ ಕೂಡ ಎಷ್ಟೋ ಜನ ವಾರ್ನಿಂಗ್ ಕೂಡ ಮಾಡ್ತಾರೆ. ಇದೆಲ್ಲ ಯಾಕೆ ನೋಡಿ, ನಮ್ಮ ಕನ್ನಡಿಗರು ಅಂತ ಕೂಡ ಎಷ್ಟೋ ಒಂದು ಪೂಜೆ ಮಾಡ್ತೀವಿ, ಏನೇನೋ ಮಾಡ್ತೀವಿ ನಮ್ಮ ಕನ್ನಡಿಗರು ಅಂತ. ಆದರೂ ಕೂಡ ನಾವು ಆಟೋ ಡ್ರೈವರ್ ಅಂತ ಬಂದಾಗ ನಮ್ಮಲ್ಲೇ ಗಲಾಟೆ ಮಾಡ್ಕೋತೀವಿ ನೋಡಿ. ಈ ರೀತಿ ಗಲಾಟೆನೂ ಮಾಡ್ಕೋತೀವಿ, ಒಳ್ಳೆಯವರು ಅಂತಲೂ ಕೂಡ ನಾವು ಸಪೋರ್ಟು ಮಾಡ್ತೀವಿ. ಇದೇ ರೀತಿ ಸಪೋರ್ಟೇ ಇರಲ್ಲ, ಪಾಸಿಟಿವ್ ಅಂತಲೇ ಇರಲ್ಲ, ಬರೀ ನೆಗೆಟಿವ್ ಥರನೇ ಮಾತಾಡ್ತಾ ಹೋಗ್ತೀವಿ. ಅದೊಂದು ನಾವು ಮಾಡೋ ದೊಡ್ಡ ತಪ್ಪು. ನಮ್ಮ ಆಟೋ ಡ್ರೈವರ್ ಅಂತಲ್ಲ, ಎಲ್ಲರೂ ಕೂಡ ನಮ್ಮ ಜನಗಳೆಲ್ಲ ಮಾಡೋದೇ ದೊಡ್ಡ ತಪ್ಪು. ಇನ್ನೊಂದು ಹೇಳ್ಬೇಕಂತಂದರೆ, ಆಟೋ ಡ್ರೈವರ್ಸ್ ಕೂಡ ಬೆಂಗಳೂರಲ್ಲಿ ಅಂತಲ್ಲ, ಅವರು ಊರಿಂದ ಊರಿಗೆ ಬಿಟ್ಟು ಬಂದಿರೋರು ಎಷ್ಟೋ ಜನಗಳು ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ಏನೋ ಒಂದು EMI ಟ್ಯಾಕ್ಸ್ ಕಟ್ಟಬೇಕು, ಏನೋ ಒಂದು ಅವ್ರ ಮಕ್ಕಳನ್ನ ಓದಿಸ್ಬೇಕು, ಅವ್ರಿಗಿರ್ತಕ್ಕಂಥ ಒಂದು ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಕೂಡ ಎಷ್ಟೋ ಜನ ದುಡ್ಡು ಮಾಡಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಆದರೆ ದುಡ್ಡು ಆಗ್ತಾ ಇರಲ್ಲ ನೋಡಿ. ಒಬ್ಬರಿಂದ ಒಬ್ಬರಿಗೆ ಏನೋ ಒಂದು ಮೋಸ ಅದು ಆಗ್ತಾ ಇರುತ್ತೆ. ಅವರಿಂದ ನಿಮಗೆ ಮೋಸ ಮಾಡ್ತಾರೆ, ಅವ್ರು ಮೋಸ ಮಾಡ್ತಾರೆ, ಈ ರೀತಿಯೂ ಕೂಡ ಬದುಕ್ತಾ ಇರ್ತಾರೆ. ಆದರೂ ಕೂಡ ಆಟೋ ಚಾಲಕರು ಅಂತ ಕೂಡ ಸೇಫ್ಟಿಯಾಗೂ ಕೂಡ ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ಬೋದು ನೋಡಿ. ಒಂದು ಸೇಫ್ಟಿಯಾಗಿ ಮಳೆ ಬಂದರೆ ಇನ್ನೊಂದಾಗಲಿ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಕೂಡ ಹೇಳ್ಬೋದು ನೋಡಿ. ಬೈಕ್ ಆದರೆ ಮಳೆ ಬಂದರೆ, ಕೆಲವೊಂದು ಕಡೆ ಬಿಸಿಲಿದ್ರೆ ಬೈಕೆಲ್ಲ ಓಡಾಡೋಕ್ಕಾಗಲ್ಲ. ಹಾಗಾದರೆ ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಸೇ ಬೆಟ್ರ್ ಆಗುತ್ತೆ. ಆಗ ಏನು ಮಾಡೋದಕ್ಕಾಗಲ್ಲ ನೋಡಿ. ಆಟೋ ಚಾಲಕರು ಅಂತ ಬಂದಾಗ ಕೆಲವೊಂದು ಸ್ಟ್ಯಾಂಡ್ಗಳೆಲ್ಲ ಮಾಡ್ಕೊಂಡಿರ್ತಾರೆ ಅವರು. ಸ್ಟ್ಯಾಂಡ್ಗಳಂತಂದರೆ ನೀವು ನೋಡಿರ್ತೀರ, ಎಲ್ಲೆಲ್ಲೋ ಬೆಂಗಳೂರು ಅಂತಲ್ಲ, ಎಲ್ಲ ಸಿಟಿಗಳಲ್ಲೂ ಅವ್ರದ್ದೇ ಒಂದು ಸ್ಟ್ಯಾಂಡ್ಗಳು ಇರುತ್ತೆ. ಆ ಸ್ಟ್ಯಾಂಡ್ಗೂ ಕೂಡ ಗೌರ್ಮೆಂಟ್ ಕೂಡ ಕೊಟ್ಟಿದೆ, ಅದೊಂದು ಇರಲೇಬೇಕು ಸ್ಟ್ಯಾಂಡು, ಆಟೋ ಸ್ಟ್ಯಾಂಡ್ ಅಂತ ಕೂಡ ಅಪ್ರೂವ್ಡ್ ಆಗಿದೆ ಗೌರ್ಮೆಂಟ್ ಕಡೆಯಿಂದ. ಅವಳು ಹಿಂದೆನೇ ಆಗಿತ್ತದು, ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಆದರೂ ಕೂಡ ನೋಡಿ, ಆಟೋ ಡ್ರೈವರ್ಸ್ ಮೇಲೆ ಏನೋ ಒಂದು ಈ ರೀತಿ ಜನಗಳ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಏನು ಈ ರೀತಿ ಮಾಡ್ತಾಯಿದ್ದಾರೆ ದಬ್ಬಾಳಿಕೆನ? ಇವರೇನು ನಿಜವಾಗ್ಲೂ ಲಂಚಕೋರ ಭ್ರಷ್ಟ ಅಧಿಕಾರಿಗಳಿಂತ ಕಡೆನೇ ಇವರು? ಅವ್ರಿಗಿಂತ ಏನೋ ದೊಡ್ಡ ನಾವೆಲ್ಲ ಸಾಧನೆ ಮಾಡ್ತಾ ಇರೋರು ಆಟೋ ಒಂದು ಏನೋ ನಾವು ಜನಗಳಿಗೆ ಒಳ್ಳೆ ಪ್ರೇರಣೆ ನೀಡ್ತಕ್ಕಂಥ ಒಂದು ಮೋಟಿವೇಶನ್ ಇರ್ತಕ್ಕಂಥ ಒಂದು ಪ್ರೇರಣೆ ನೀಡ್ತಕ್ಕಂಥ ಒಂದು ಏನೋ ಒಂದು ಮಾಡ್ತಾಯಿದ್ದೀವಿ ಅಂತ ಓಡ್ತಾರೆ ಇವರು. ಆದರೆ ನಿಜವಾಗ್ಲೂ ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ ಆಟೋ ಡ್ರೈವರ್ ಅಂತ ತಿಳ್ಕೊಳ್ಳೋದಂಥ ಒಂದು ಕ್ರೂರ ಕೃತ್ಯ ಅಂತಂದರೆ ಈ ವಿಡಿಯೋದಲ್ಲಿದೆ ನೋಡಿ ಸ್ನೇಹಿತರೆ. ಯಾಕೆ ಅಂತಂದರೆ, ಆಟೋ ಡ್ರೈವರ್ ಅಂತ ಬಂದಾಗ ನಾನೀಗ ನಿಮ್ಗೆ ಹೇಳ್ಬೇಕಂತಂದರೆ ಏನು ಕೆಟ್ಟದಾಗಿ ಹೇಳ್ಬೇಕಾಗಿಲ್ಲ, ಅವ್ರ ಬಗ್ಗೆ ಒಳ್ಳೆದಾಗಿ ಹೇಳ್ಬೇಕಾಗಿಲ್ಲ. ಜೀವನದಲ್ಲಿ ಎಲ್ಲರೂ ಕೂಡ ಕೆಟ್ಟವರಾಗಿರ್ತಾರೆ ನೋಡಿ. ಕೆಲವರು ಲೇಡೀಸ್ ಚಾಲಕರು ಕೂಡ ನೀವು ನೋಡಿರ್ತೀರ, ಅವ್ರಿಗೂ ಕೂಡ ನೋಡಿ ಸಂಸಾರ, ಮನೆ, ಮಕ್ಕಳು, ಆಟೋ ಓಡಿಸ್ಲೇಬೇಕು, ಬೇರೆ ಗತಿ ಇಲ್ಲ. ಬೇರೆ ಕೆಲಸಕ್ಕೆ ಹೋದ್ರು ಕೂಡ ಅಲ್ಲಿ ಸಂಬಳ ಜಾಸ್ತಿ ಇರಲ್ಲ ಅಂತ ಆಟೋ ಓಡ್ಸೋಕೆ ಬರ್ತಾರೆ.
ಕೆಲ್ಸಕ್ಕೆ ಹೋದರೆ ಅಲ್ಲಿ ಕೂಡ ಅವ್ರ ಸಂಬಳ 10,000 12,000 ಸಂಬಳಕ್ಕೆಲ್ಲ ಅವ್ರಿಗೆ ಏನು ಸಿಗಲ್ಲ ಅಲ್ಲೇನು ಸಿಗದಿರೋದ್ರಿಂದ ಅವರು ಕೂಡ ಕೆಲಸ ಹುಡ್ಕೊಂಡು ಬಂದೇ ಬರ್ತಾರೆ. ಆಟೋ ಕೆಲಸ ದೊಡ್ಡ ದೊಡ್ಡ ಕೆಲಸ ಹುಡ್ಕಕ್ಕೆ ಟ್ರೈ ಮಾಡ್ತಾರೆ, ಆಗಲ್ಲ. ಅದರಿಂದ ಆಟೋ ಓಡಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ ಅವರು. ನೋಡಿ ಟೈಮಲ್ಲಿ ಅವರು ನೀವು ಆಟೋನಾರು ಓಡಿಸಿ ಏನಾದರೂ ಓಡಿಸಿ ನಾನು ಆಟೋನೇ ಓಡಿಸೋದು, ಕೆಲವೊಬ್ಬರು ನಾನು ಡೆಲಿವರಿನೇ ಮಾಡೋದು ಅಂದ್ಕೊಬಿಡ್ತಾರೆ. ಕೆಲವೊಬ್ಬರು ಹಿಂಗೆ ಸಿಚುವೇಶನ್ ಇದ್ದಾಗ ಏನಂದ್ರೆ ಏನು ಮಾಡೋದಕ್ಕಾಗಲ್ಲ. ಸ್ನೇಹಿತರೆ, ನೀವು ಕೂಡ ನೋಡ್ತಾ ಇರ್ಬೋದು ಇತ್ತೀಚೆಗೆ ಆಟೋ ಡ್ರೈವರ್ಸ್ ಅಂತ ಬಂದಾಗ ಎಷ್ಟೋ ಸಿನಿಮಾ ಅಂತಲ್ಲ ಮಾತ್ರ ಅಲ್ಲ, ಕೆಲವು ರಾಜಕಾರಣಿಗಳು ಕೂಡ ಆಟೋ ಡ್ರೈವರ್ಸ್ನ ಇಷ್ಟಪಡ್ತಾರೆ. ಯಾಕೆಂತಂದರೆ ಆಟೋ ಡ್ರೈವರ್ಸ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಆದರೆ ಇತ್ತೀಚಿನ ರ್ಯಾಪಿಡೋ ಅನ್ನೋ ಒಂದು ಬೈಕ್ ಟ್ಯಾಕ್ಸಿ ಮೂಲಕ ಇದೆಲ್ಲ ಕಂಡು ಬಂದಿರೋದು ಕೂಡ ತುಂಬ ಹೀಯಾಳಿಸ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಅಂದರೆ ರಾಜಕಾರಣಿಗಳು ತಪ್ಪಿಲ್ಲ ಅಲ್ಲಿ, ಆದರೆ ಏನೋ ಒಂದು ಗೌರ್ಮೆಂಟ್ಗೆ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರ್ತಾರೆ ಆ ಕಂಪ್ನಿಗಳು ಅಷ್ಟೇ, ಅದರಿಂದ ಬಿಟ್ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಬೇರೆ ಇನ್ನೇನಿಲ್ಲ ನೋಡಿ. ಗೌರ್ಮೆಂಟ್ಸ್ಗೆ ಹೆಚ್ಚು ಕೋಟಿ ಟ್ಯಾಕ್ಸ್ ಕಟ್ಟೋದ್ರಿಂದ ಮಾತ್ರ ಅವ್ರಿಗೆ ಬೆನಿಫಿಟ್ಸ್ ಇದೆ ಅನ್ನೋದ್ರಿಂದ ಒಂದು ಉದ್ದೇಶ ಇರೋದ್ರಿಂದ ಮಾತ್ರ ಆಟೋ ಚಾಲಕರಿಗೆ ವಿರೋಧ ಆಗಿತ್ತೆ ಹೊರತು ಬೇರೆ ಇನ್ನೇನಿಲ್ಲ ನೋಡಿ. ರ್ಯಾಪಿಡೋ, ಊಬರ್, ಓಲಾ ಬೈಕ್ ಟ್ಯಾಕ್ಸಿಗಳಂತಾಗ ಏನೇ ಇತ್ತು ಅವಾಗಲೇ ಬ್ಯಾನ್ ಮಾಡಿಸ್ಬೋದಿತ್ತು, ಇಲ್ಲ ಅಂತಲ್ಲ. ಆದರೂ ಕೂಡ ಅವರು ಹೆಚ್ಚು ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಷ್ಟೇ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಒಂದು ಸಾಧನೆ ಅನ್ನೋದನ್ನ ಮೆರೀತಾ ಇರೋದಕ್ಕೆ ಅವರು ಸುಮ್ಮನಿರೋದು ಅಷ್ಟೇ, ಬೇರೆ ಇನ್ನೇನಿಲ್ಲ ಅಲ್ಲಿ.